Namaskara everyone. Welcome to the Stories That Shine with Supriya. You people will be wondering, right? Like why I am here today on the roads. Let me tell you. Today I am here in Baswangudi, Bangalore to interact with some strong and real women for my Women's Day special episode. So, ಬನ್ನಿ ನನ್ನ ಜೊತೆ. ಅಜ್ಜಿ ಹೇಗಿದ್ದಾರೆ? ಚೆನ್ನಾಗಿದ್ದೀನಿ. ಮಹಿಳಾ ದಿನೋತ್ಸವ ಶುಭಾಶಯಗಳು. ತಗೊಳ್ಳಿ. ಓಹೋ ತುಂಬಾ ತುಂಬಾ ಥ್ಯಾಂಕ್ ಯು. ಮಹಿಳೆಯಾಗಿರಕ್ಕೆ ಒಂದು ಒಳ್ಳೇದು ಒಂದು ಕಷ್ಟದು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ನಾವು ಕಷ್ಟ ಅಂದರೆ ಬೆಳಿಗ್ಗೆ ಏಳಬೇಕು, ಇಲ್ಲಿ ನಡ್ಕೊಂಡು ಬರಬೇಕು, ಎಲೆ ಜೋಡಿಸ್ಬೇಕು, ಎಲೆ ಮಾರಬೇಕು, ಅದು ತುಂಬ ಕಷ್ಟ ನಮಗೆ ವಯಸ್ಸಾದವ್ರಿಗೆ. ಹೌದು ಅಲ್ವಾ? ಒಳ್ಳೇದು ನಿಮ್ಮಂಥವ್ರ ಹತ್ರ ಪ್ರಜೆಗಳ ಹತ್ರ ಮಾತಾಡ್ಸೋದು, ಒಳ್ಳೆ ಸಂಜೆಯಲ್ಲಿ ಬೈದಿರೋರನ್ನ ನಾವೇನು ಅವ್ರು ನಂದಿರ ನಿಮ್ಮಂಥವ್ರಿಗೆ ವ್ಯಾಪಾರಗಾರಕ್ಕೆ ಬಂದವ್ರಿಗೆ ನಾವು ಒಳ್ಳೇದು ಅನ್ನಿಸ್ಕೋಬೇಕಾದ್ರೆ ಮಾತಿನಿಂದ ಒಳ್ಳೇದು ಅನ್ನಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಮಹಿಳಾ ದಿನೋತ್ಸವ ಶುಭಾಶಯಗಳು. ತಗೊಳ್ಳಿ. ಮಹಿಳೆಯಾಗಿರೋಕ್ಕೆ ಒಂದು ಒಳ್ಳೆಯದು ಒಂದು ಕಷ್ಟದು ಹೇಳಬೇಕಂದ್ರೆ ಏನು ಹೇಳ್ತೀರಾ? ಕಷ್ಟ ಅಂದರೆ ಚೆನ್ನಾಗಿರೋದು ಅಂತಂದರೆ ಎಲ್ಲ ದುಡ್ಡು ಕಾಸು ಎಲ್ಲ ಚೆನ್ನಾಗಿರಬೇಕು, ಎಲ್ಲರದ್ದು ಸಪೋರ್ಟು ಚೆನ್ನಾಗಿರಬೇಕು, ಆವಾಗ ಚೆನ್ನಾಗಿರ್ತಾರೆ. ಕಷ್ಟ ಅಂದರೆ ಒಬ್ಬರೇ ಮಾಡ್ತಾಯಿದ್ರೆ ತರೋದು ಮಾಡೋದು ಒಬ್ಬರೇ ಮಾಡ್ಕೊಂತ ಕಷ್ಟ ಬೀಳ್ತಾಯಿದ್ರೆ ಅದೇ ಒಂದು ಕಷ್ಟ, ಮಕ್ಕಳದು ಕಷ್ಟ ಆಗುತ್ತೆ. ಒಳ್ಳೇದಂದ್ರೆ ಅದೇನು ಹೇಳಿದ್ನಲ್ರ, ಎಲ್ಲ ತಂದುಕೊಟ್ಟು ಸಪೋರ್ಟ್ ಮಾಡಿಕೊಂಡು ಮನೆಗಿನೇ ಬಾಡಿಗೆ ಗಿಡ್ಗೆ ಬಂದ್ಕೊಂಡು ಎಲ್ಲ ಒಂದು ಅನುಕೂಲ ಇದ್ದರೆ ಅವ್ರು ಚೆನ್ನಾಗಿರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮಹಿಳಾ ದಿನೋತ್ಸವ ಶುಭಾಶಯಗಳು. ಮಹಿಳೆಯಾಗಿರೋಕ್ಕೆ ಒಂದು ಒಳ್ಳೆಯದು ಒಂದು ಕಷ್ಟದು ಹೇಳಬೇಕಂದ್ರೆ ಏನು ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಅಮ್ಮ. ಮಹಿಳಾ ದಿನೋತ್ಸವ ಶುಭಾಶಯಗಳು. ತಗೊಳ್ಳಿ. ಸೊ ಮಹಿಳೆಯಾಗಿರೋಕ್ಕೆ ಒಂದು ಒಳ್ಳೆಯದು ಒಂದು ಕಷ್ಟ ಅದು ಹೇಳಬೇಕಂದ್ರೆ ಏನು ಹೇಳ್ತೀರಾ? ಏನೇನಂದ್ರೆ ಕಷ್ಟದ್ದು ಅಂದರೆ ವ್ಯಾಪಾರ ಮಾಡ್ತೀವಿ, ಕಷ್ಟ. ಒಂದು ಮಕ್ಕಳು ಓದ್ತಾರೆ, ಸಂತೋಷ ಆಗುತ್ತೆ. ಫೀಸ್ ಕಟ್ಟಬೇಕು, ವ್ಯಾಪಾರಗಳು ನಡೀತಾ ಇಲ್ಲ ಇಲ್ಲಿ, ಏನು ಮಾಡೋಣ? ಕಷ್ಟ ಕಷ್ಟನೇ ತುಂಬ ಅದೇ ಒಳ್ಳೇದು. ಮಕ್ಕಳು ಓದ್ತಾರೆ, ಒಂದು ಖುಷಿ. ಸೋಲನ ಮಾಡ್ತೀವಿ, ಓದಿಸ್ತೀವಿ ಅವ್ರನ್ನ. ಅವ್ರು ಓದಿಸ್ತಾರೆ, ನಮಗೊಂಥರ ಖುಷಿ ಅಷ್ಟೇ. 25 ಸಂಪಾದನೆ ಮಾಡ್ತೀವಿ. ಈಗ ತುಂಬಾ ಕಷ್ಟ ಮೇಡಮ್ ಅವರೇ, ಓದಿಸೋದ್ರೆ ತುಂಬಾ ಕಷ್ಟ. ಯಾಕಂದರೆ ಜೀವನ ಮಾಡೋಕ್ಕಾಯ್ತಲ್ಲ ಇವಾಗ. ರೋಡ್ ಚಿಕ್ಕದಾಗ್ಬಿಟ್ರೆ ನಮಗೆ ಕಸ್ಟಮರೇ ಬರ್ತಾಯಿಲ್ಲ. ಹೆಂಗೋ ನೋಡಿ, ಒಂದು ಎಡ್ಗೊನ ಬಳಕ ಹಿಂಗೆ ಆಗ್ತಾಯಿದೆ. ತಗೊಂಡ್ರದ್ದು ಎಡೆಗೊನೆ, ಎಡ್ಗೊನಗ 4,000 ರೂಪಾಯಿ. ಎರಡು ಚಿಕ್ಕೊಂಡ್ಗಾರ ಹೋಯ್ತು 300 ರೂಪಾಯಿ. ಏನು ಮಾಡೋಣ ಹೇಳಿ? ಅದೇ ಸೋಲನ ಮಾಡ್ತೀವಿ, ಮುಂದಕ್ಕೆ ಅವ್ರು ಓದಿಸ್ತೀವಿ. ಏನೋ ಅವ್ರು ಕುಂದಿ ಅವ್ರಿಂದ ಏನಾರು ಒಂದು ಒಳ್ಳೇದು ಮಕ್ಕಳು ಒಳ್ಳೆತನ ಮಾಡಿದ್ರೆ ನಮಗೆ ಖುಷಿ. ಅವರು ಕಷ್ಟ ಅವರು ಓದಿ ನಮ್ಗೆ ಸಂತೋಷವಾಗಿ ನಾವು ನಂಬರ್ ತೆಗ್ದಿವಿ ಅಂದ್ರೆ ನಮ್ಗೆ ಖುಷಿ. ನಾವು ಇಲ್ಲಿ ಕಷ್ಟಪಡ್ತೀವಿ, ಹೆಂಗೆ ಅವ್ರು ಮುಂದೆ ಬಂದ್ರೆ ನಮಗೂ ಒಂಥರ ಆಸೆ ಅಲ್ವಾ? ನಮಗೂ ನಮ್ಮ ಯಜಮಾರಿಲ್ಲ, ನಮ್ಮ ಯಜಮಾರಿಲ್ಲ, ತೀರೋಗಿದ್ದಾರೆ. ಹೆಂಗೆ ನಾವು ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಲ್ಲಿ BMS ಕಾಲೇಜಿಗೆ ಸೇರಿಸಿದ್ವಿ. ಅವ್ರು ಓದ್ತಾವ್ರೆ. ಒಬ್ಳು ಸೆಕೆಂಡ್ PUC ಓದ್ತಾವಳೆ, ಒಬ್ಳು ಡಿಗ್ರಿ ಓದ್ತಾವಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಮಹಿಳಾ ದಿನೋತ್ಸವ ಶುಭಾಶಯಗಳು. ತಗೊಳ್ಳಿ. ಸಾರಿ, ಲೆಫ್ಟ್ ಹ್ಯಾಂಡ್ನಲ್ಲಿ ಕೊಟ್ಟಿದೆ. ಮಹಿಳೆಯಾಗಿರೋಕ್ಕೆ ಒಂದು ಒಳ್ಳೆಯದು ಒಂದು ಕಷ್ಟ ಅದು ಹೇಳಬೇಕಂದ್ರೆ ಏನು ಹೇಳ್ತೀರಾ? ಏನು ಹೇಳೋದು? ಕಷ್ಟದೇ ಹೇಳಬೇಕು ನಾವು, ನಮಗಿರೋ ಪರಿಸ್ಥಿತಿಯಲ್ಲಿ. ಏನು ಕಷ್ಟ ಅಂದರೆ ಏನು ಅಂದರೆ ನಾವೇ ಬರಬೇಕು, ದುಡಿಬೇಕು, ತಿನ್ನಬೇಕು, ಮಾಡಬೇಕು. ಇದೇ ಕಷ್ಟ ನಮಗೆ. ಒಳ್ಳೇದು ಅಂದರೆ ಚೆನ್ನಾಗಿ ಮಕ್ಕಳ ಮರಿಯೆಲ್ಲ ನೋಡಿಕೊಂಡ್ರೆ ಅದೇ ನಮ್ಗೆ ಒಳ್ಳೇದು. Thank you. I have interacted with a few real women asking same question to all of them. And I have few words to say about those answers, but I couldn't record there because of the busy streets and noise. So I just came home and I'm recording this. So when I have asked the same question, the question is, what is one good thing and what is one hard thing being a woman? So to my surprise, all of them, in spite of me asking a good thing at the first place, all of them started with a hard thing. Okay, I can understand, and of course women's life is very hard. And after me asking explicitly what is one good thing, they were clueless. Like they were telling
If kids are happy, we are happy. So it was really a surprise for me. So with all these answers, one thing became very clear for me is, like, world is changing, cities are growing, and technology is advancing in a lightning speed. Everything is changing, but still there are so many women's lives still revolving around those sacrifices and those hardships. So is this called real progress? I don't think so. So for me, what is a real progress is when a woman can say at least one good thing about being a woman without any second thought. That is called real progress of women. And it was really disheartening, to listen to those answers. I know it's very hard for those women, they are real women. It's very hard for them when compared to many women like us. But still, at least there should be one good thing, no, that they should love about being a woman. No. So, one direct question: are women's lives truly changing? Definitely not. At least after listening to these answers. So, I don't even know if I can say Happy Women's Day. Just give it a thought.